ಕನ್ಯಾ ರಾಶಿ ರಾಶ್ಯಾಧಿಪತಿಯಾದಂಥವನು ಸಪ್ತಮ ಸ್ಥಾನದ ಸ್ಥಿತನಾಗಿದ್ದಾನೆ. ಗುರುವಿನ ಬಲವೂ ಸಹ ಇದೆ. ಅದರೊಟ್ಟಿಗೆ ಅಷ್ಟಮ ಸ್ಥಾನದಲ್ಲಿ ರವಿಯ ಸಂಚಾರ. ಅಷ್ಟಮಂ ನಷ್ಟಮಂ ಅಂದ್ರೆ ಯಾರೆಲ್ಲ ಸರ್ಕಾರ ವೃತ್ತಿಯಲ್ಲಿ ಇರ್ತಾರೋ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳನ್ನು ಅನುಭವಿಸುವಂತ ಸಾಧ್ಯತೆ ಇರ್ತದೆ. ಸ್ವಲ್ಪ ಗಂಭೀರವಾಗಿ ಯೋಚನೆ ಮಾಡಬೇಕು. ಯಾರೆಲ್ಲ ಸರ್ಕಾರಿ ಕೆಲಸದಲ್ಲಾಗಿರ್ಬೋದು, ಸರ್ಕಾರಿ ಏಜೆಂಟ್ ಕೆಲಸ ಆಗಿರ್ಬೋದು, ಅಥವಾ ಯಾವುದೋ ಒಂದು ದಳ್ಳಾಳಿ ಕೆಲಸ ಆಗಿರ್ಬೋದು, ಅಥವಾ ಏಜೆಂಟ್ ಕೆಲಸ ಆಗಿರ್ಬೋದು, ಇಂಥವ್ರೆಲ್ಲ ಸ್ವಲ್ಪ ಹುಷಾರಾಗಿ ವ್ಯವಹಾರ ಮಾಡಬೇಕು. ಮಾತಿನ ವಿಚಾರದಲ್ಲೂ ಸಹ ಹುಷಾರಾಗಿರ್ಬೇಕು. ಯಾಕಂದ್ರೆ ರಾಷ್ಟ್ರಾಧಿಪತಿ ನೀಚನಾಗಿದ್ದಾನೆ, ಆದರೆ ಸ್ವಕ್ಷೇತ್ರದ ಸ್ಥಿತನಾದ್ರೂ ಸಹ ಅಷ್ಟಮ ಸ್ಥಾನದಲ್ಲಿ ಸ್ವಲ್ಪ ರವಿಯ ಒಂದು ಸಂಚಾರ ಮಾಡ್ಬೇಕು. ಸ್ವಲ್ಪ ಅಲರ್ಟ್ ಆಗಿರ್ಬೇಕು. ಯಾಕಂದ್ರೆ ಇಲ್ಲಿ ಅವನ ವ್ಯಯಾಧಿಪತಿ ಏನೋ ಆಗ್ತಾನೆ. ಆ ಕಾರಣದಿಂದ ಅಷ್ಟಮಂ ನಷ್ಟಮಂ ಅಂತ ವಿಚಾರಗಳು ತಿಳಿಸುತ್ತೆ. ಆದರೆ ಒಂದು ವಿಚಾರವನ್ನು ಗಮನಿಸಬೇಕು. ಅನಿರೀಕ್ಷಿತವಾಗಿ ಲಾಭವನ್ನು ಗಳಿಸುವಂತ ಸಾಧ್ಯತೆ. ಅನಿರೀಕ್ಷಿತ ಏನೋ ಗೊತ್ತೇ ಇಲ್ಲಪ್ಪ, ಯಾವುದೋ ಒಂದು ಸೈಟ್ ವ್ಯವಹಾರ ಮಾಡ್ಕೊಂಡೋಕ್ ಹೋದೆ, ಟಕ್ಕಂತ ಕುದುರ್ತು ಚೆನ್ನಾಗಾಯ್ತು ಅನ್ನೋವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಒಳ್ಳೆಯ ಒಂದು ಹಣಕಾಸಿನ ವಿಚಾರದಲ್ಲಿ ಸುಧಾರಣೆಯನ್ನು ಕಾಣುವಂತ ಸಾಧ್ಯತೆ ಇರ್ತದೆ. ಇನ್ನು ಮಿಕ್ಕೆಲ್ಲ ವಿಚಾರದಲ್ಲೂ ಸಾಧಾರಣವಾದಂತಹ ಶುಭಫಲಗಳನ್ನ ಕಾಣ್ತೀರಾ. ಏನು ಪರಿಹಾರ ರೂಪಕವಾಗಿ ಏನು ಮಾಡಿದ್ರೆ ಒಳ್ಳೆಯದು? ಸಾಕ್ಷಾತ್ ದುರ್ಗಾ ಪರಮೇಶ್ವರಿಯ ಒಂದು ಸ್ಮರಣೆ ಮಾಡಿ, ಖಂಡಿತ ಒಳ್ಳೇದಾಗುತ್ತೆ. ಸೋಮವಾರ, ಬುಧವಾರ ಹಾಗೂ ಶನಿವಾರ ಶುಭವಾರಗಳಾಗಿರ್ತವೆ.